ನನ್ನ ತಮ್ಮ ತರಕಾರಿ ಎಲ್ಲ ನೆಟ್ಟ್ಯಾನೆ. ಇದು ನಾನು ನೆಟ್ಟಿದ್ದು ಆಯಿತಾ. ಬಸಳೆ ಸೊಪ್ಪು ಇದು ಇದನ್ಸುತ್ತೆ, ನಂಗೆ ನೆನಪಾಗ್ತಿಲ್ಲ ಇದ್ರ ಹೆಸರು. ಇಲ್ಲಿ ಜೋಳ ನೆಟ್ಟ್ಯಾನೆ. ಇದೆಂತ ನಂಗೆ ನೆನಪೇ ಆಗ್ತಿಲ್ಲ, ಆಮೇಲೆ ಲಾಸ್ಟಿಗೆ ಹೇಳ್ತೀನಿ. ಇದು ಬಸಳೆ ಸೊಪ್ಪು ನಾನು ಇಟ್ಟಿದ್ದು. ಮತ್ತದು ಬೀನ್ಸು, ಅಲ್ಲಿ ಹರ್ಬೆ ಸೊಪ್ಪಿದೆ. ಇದು ಏನಂತಾನೆ ನೆನಪಾಗ್ತಿದೆ ನನಗೆ. ಮತ್ತು ಟೊಮ್ಯಾಟೊ, ಮತ್ತು ಇಲ್ಲಿ ಇದು ಮೆಣಸಿನ ಬೀಜ ಹಾಕಿದ್ದಾನೆ. ಮತ್ತು ಇಲ್ಲಿ ನಮ್ಮಮ್ಮ ಮೂಲಂಗಿ ಹಾಕಿದ್ದಾರೆ, ಸ್ವಲ್ಪ ಸಣ್ಣದಿದೆ. ಆ್ಯಂಡ್ ಇದು ಅಲಸಂದೆ. ಇಲ್ಲೊಂದು ದೊಡ್ಡಕ್ಕಾಗಿದೆ, ತೋರಿಸ್ತೀನಿ. ಇಷ್ಟು ಉದ್ದ ಆಗಿದೆ. ಇಲ್ಲೆಲ್ಲ ಪುಟ್ಟು ಪುಟ್ಟು ಕಾಯಿ ಇದೆ. ಇಲ್ಲಿ ಎಲ್ಲ. ಮತ್ತು ಇದು ಸಾಂಬಾರು ಸೌತೆ ಕಾಯಿ ಬಿಟ್ಟಿದೆ, ತೋರಿಸ್ತೀನಿ ರೀ ಒಂದು ನಿಮಿಷ. ಸಣ್ಣ ಸಣ್ಣ ಕಾಯಿ. ಇಲ್ಲಿ ಇದಿದೆ ನೋಡಿ, ಸಣ್ಣದು. ಇಲ್ಲೊಂದಿತ್ತು, ಇಲ್ಲೊಂದಿದೆ. ಮತ್ತು ಇಲ್ಲೊಂದು ದೊಡ್ಡದಿದೆ ನೋಡಿ. ಮತ್ತಿಲ್ಲಿ ಇದು ಏನು ಸಬ್ಬಸಿಗೆ. ಇಲ್ಲಿ ಮೂಲಂಗಿ ಇದೆ, ಆದರೆ ಇದು ಸ್ವಲ್ಪ ಹುಳ ಆಗಿಬಿಟ್ಟಿದೆ. ಬಟ್ ಇದು ಮೂಲಂಗಿ ಬಂದಿದೆ, ಚಿಕ್ಕ ಚಿಕ್ಕದು ಇಲ್ಲಿ. ಮತ್ತು ಇದು ಬೆಂಡೆ ಗಿಡ. ಇಲ್ಲಿ ಟೊಮೆಟೊ ಹಾಕಿದ್ದಾರೆ ನಮ್ಮಮ್ಮ. ಇಲ್ಲಿ ಇದೇನೋ ನಂಗೆ ಗೊತ್ತಿಲ್ಲ. ಅದೊಂದು ಗೊತ್ತು, ಅದು ಸೂಜಿ ಮೆಣಸು ಅಂತಾರೆ. ಮತ್ತು ಇಲ್ಲಿ ಸೌತೆಕಾಯಿ ಇದೆ, ಸೌತೆ ಬಳ್ಳಿ. ಇದು ಮಾತ್ರ ನಂಗೆ ಏನಂತ ನೆನಪಾಗ್ತಿಲ್ಲ. ಏನಂತಾರೆ ಇದಕ್ಕೆ? ಮೆಂತ್ಯ ಅಲ್ಲ, ಏನೋ ನಂಗೆ ನೆನಪೇ ಆಗ್ತಿಲ್ಲ. ನೆನಪಾಯ್ತು ಗೈಸ್, ಇದು ಪಾಲಕ್. ಇದು ಅಲ್ಲಿ ಸ್ವಲ್ಪ ಬಂದಿದೆ, ಇನ್ನೊಂದು ಸ್ವಲ್ಪ ಬಂದಿದೆ, ಮಧ್ಯ ಬಂದೇ ಇಲ್ಲ. ಮತ್ತು ಇದು ಜೋಳ ಇನ್ನು ಬಿಟ್ಟಿಲ್ಲ, ಗಿಡ ಇದೆ ಅಷ್ಟೇ, ಇನ್ನು ಜೋಳ ಬಿಟ್ಟಿಲ್ಲ. ಸೊ ಇವಾಗ ನಾವು ನಿಂಬೆ ಗಿಡ ನೆಡಕ್ಕೆ ಬಂದಿದ್ದೀವಿ ತೋಟದಲ್ಲಿ. ನಾನು ಮತ್ತು ನಮ್ಮಮ್ಮ ಬಂದಿದ್ದೀವಿ. ನಮ್ಮಮ್ಮ ತೆಗಿತಾ ಇದ್ದಾರೆ, ತೋರಿಸ್ತೀನಿ. ನಮ್ಮಮ್ಮ ತೆಗಿತಿದ್ದಾರೆ. ನಮ್ಮಮ್ಮ ಹೇಳ್ತಾರೆ ನೈಟಲ್ಲಿದ್ದಾಗೆಲ್ಲ ವ್ಲಾಗ್ ಮಾಡಬಾರ್ದು ಅಂತ, ಅದಕ್ಕೆ ಮಾಡ್ತಿಲ್ಲ ಅವ್ರನ್ನ. ಸ್ಲಿಪ್ಪರ್ ತೆಗೆದು ನೋಡ್ಬೇಕಿತ್ತ? ಸ್ಲಿಪ್ಪರ್ ತೆಗೆದು ನೋಡ್ಬೇಕಿತ್ತಾನೆ? ಬೇಡ, ನೆಟ್ಟಿಗೆ ನಿಲ್ಸೋ ಸಾಕಾಯ್ತು. ಸೊಳ್ಳೆ ಕಚ್ತಿದೆ. ನೋಡು, ಸಾಕ ನೆಟ್ಟಿದ್ದೀವಿ. ಇದು ಯಾಕೆ ಬಾಡೋಗಿದೆ ಅಂದರೆ, ಇದು ನಿನ್ನೆನೇ ಕಿತ್ತಿಟ್ಟಿದ್ದು ತಾನೆ, ಅದಕ್ಕೆ ಬಾಡೋಗಿದೆ. ನಿನ್ನೆ ಸಂಜೆ ಕಿತ್ತಿಟ್ಟಿದ್ದು, ಇವಾಗ ಸಂಜೆ ನೆಡ್ತಾಯಿದ್ದೀವಿ, ಅದಕ್ಕೆ ಸ್ವಲ್ಪ ಬಾಡ್ದಂಗೆ ಆಗಿದೆ. ಇದಕ್ಕೆ ಇವಾಗ ಸ್ವಲ್ಪ ನೀರು ಹಾಕಿದ್ರೆ ಸರಿ ಹೋಗುತ್ತೆ. ಸೊ ಇದು ನಮ್ಮ ಮನೆಯಲ್ಲಿ ಇರೋ ಹಳೇ ಮರ. ಇದು ಒಂದೇ ಇರೋದು, ಆ್ಯಕ್ಚುಲಿ ಇದು ಒಂದೇ ಇರೋದು. ಇದರಲ್ಲಿ ಎಷ್ಟು ಕಾಯಿ ಬಿಟ್ಟಿದೆ ನೋಡಿ. ಇವಾಗ ಇದಕ್ಕೆ ಸ್ವಲ್ಪ ವಯಸ್ಸಾಗಿದೆ, ತುಂಬ ವರ್ಷದ ಹಳೇ ಮರ. ಅವಾಗ ಮುಂಚೆ ಎಲ್ಲ ತುಂಬ ಬಿಡ್ತಿತ್ತು, ಆದರೆ ಇವಾಗ ಅಷ್ಟು ಬಿಡಲ್ಲ. ಇವಾಗ ನಿಂಬೆಹಣ್ಣು ಬಿದ್ದಿದೆ, ಅದನ್ನೇ ತಕ್ಕೊಳ್ಬೇಕು. ಇವಾಗ ಕಡಿಮೆ. ಮುಂಚೆ ಎಲ್ಲ ಎಷ್ಟು ಒಂದ್ಸಲಿಗೆ 50 ಇರ್ತಿತ್ತಲ್ಲ ಅಮ್ಮ? 50, 100, ವಾರದಲ್ಲಿ 2 ಸತಿ ಕೊಯ್ತಿದ್ವಿ. ಇದು ಕಾಯಿ ಹರ್ಕೊಂಡ್ಲ, ಇಲ್ಲಿ ಕಾಯಿ ಬಿದ್ದಿದೆ. ಇದಕ್ಕೆಂತ ಆಗಿದೆಯಾ ಅಂತ ಗೊತ್ತಿಲ್ಲ. ಇವಾಗಷ್ಟಿಲ್ಲ, ಕಡಿಮೆ ಕಾಯಿ ಕಾಣಿಸ್ತಿದೆ, ನಂಗೆ ಗೊತ್ತಿಲ್ಲ. ಇಲ್ಲಿ ಎಷ್ಟೊಂದು ಕಾಯಿ ಇದೆ, ಕಡಿಮೆ. ಈ ಹೋದ ವರ್ಷದಿಂದ ಕಡಿಮೆ ಆಗಿದೆ ಸ್ವಲ್ಪ. ಮುಂಚೆ ಎಲ್ಲ ವಾರಕ್ಕೆ 50, 100 ಹಂಗೆ ಕುಯ್ತಿದ್ವಿ. ಇವಾಗ ಸ್ವಲ್ಪ ಕಡಿಮೆ ಆಗಿದೆ, ಬಿಕಾಸ್ ಅದಕ್ಕೆ ಸ್ವಲ್ಪ ವಯಸ್ಸಾಯ್ತಲ್ಲ,
ಅದಕ್ಕೆ ಕಡಿಮೆ ಇದೆ. ಅದಕ್ಕೆ ಅಲ್ಲೊಂದು ನೆಟ್ಟಿದ್ದೀವಿ. ಅದೇನು ಎಷ್ಟು ವರ್ಷಕ್ಕೆ 4 ವರ್ಷಕ್ಕೆ ಬರ್ತಮ್ಮ? 4 ವರ್ಷ ಅನಿಸತ್ತೆ, ನೋಡಬೇಕು ಎಷ್ಟು ವರ್ಷಕ್ಕೆ ಬರುತ್ತೆ ಅಂತ. ನೆಕ್ಸ್ಟ್ ಅದು ಯಾವಾಗ ಬಿಡುತ್ತೋ ಆವಾಗ ವ್ಲಾಗ್ ಹಾಕ್ತೀನಿ. ಚೆನ್ನಾಗಾದರೆ ವ್ಲಾಗ್ ಹಾಕ್ತೀನಿ. ಅದು ಚೆನ್ನಾಗಿ ಬಂದಿದ್ದರೆ ಅವಾಗ ನೆಟ್ಟಿದ್ದು ಅಂತೆಲ್ಲ ಹಾಕ್ತೀನಿ. ಇನ್ನೂ ಅದಕ್ಕೊಂದು 4 ವರ್ಷ ಅಂತೂ ಬೇಕು ತಾನೆ, ಕಾಯೆಲ್ಲ ಬಿಡೋಕ್ಕೆ, ಆವಾಗ ತೋರಿಸ್ತೀನಿ. ಎಷ್ಟು ಸೊಳ್ಳೆ ಕಚ್ತಿದೆ ಅಂದರೆ ಫುಲ್. ನನಗೆ ಆ್ಯಕ್ಚುಲಿ ಜಾಸ್ತಿ ಸೊಳ್ಳೆ ಕಚ್ಚೋದು, ಆದರೆ ಇವತ್ತು ಯಾಕೋ ಅಮ್ಮಂಗೆ ಜಾಸ್ತಿ ಸೊಳ್ಳೆ ಕಚ್ತಿದೆ ನನಗಿಂತ. ಈಗ ಅಡಿಕೆ ಸಸಿ ನೋಡ್ಲಿಕ್ಕೆ ಹೋಗ್ತಾ ಇದ್ದೀವಿ. ಇವಾಗ ಇಲ್ಲಿ ಅಡಿಕೆ ಸಸಿ ಹಾಕಿದ್ದೀವಿ. ಹಾಂ, ಇವಾಗ ಅಲ್ಲಿ ಗಿಡ ಎಲ್ಲ ನೆಟ್ಟು ನಿಂಬೆಕಾಯಿ ಗಿಡನೆಲ್ಲ ಹೆರ್ಕೊಂಬಂದಾಯ್ತಲ್ಲ, ಸೊ ಇಲ್ಲಿ ಅಡಿಕೆ ಸಸಿ ಹಾಕಿದ್ದೀವಿ. ಸೊ ಅದು ಹೆಂಗಿದೆ ಅಂತ ನೋಡೋಕೆ ಹೋಗ್ತಾಯಿದ್ದೀವಿ. ನಾನು ನಮ್ಮಮ್ಮ ಇಬ್ಬರೇ ಬಂದಿರೋದು ತೋಟಕ್ಕೆ. ನಮ್ಮ ಪಪ್ಪ ಮತ್ತು ನನ್ನ ತಮ್ಮ ತೀರ್ಥಹಳ್ಳಿಗೆ ಹೋಗಿದ್ದಾರೆ. ಏನಕ್ಕೆ ಅಂದರೆ ಏನದು ಸ್ಪೆಕ್ಸ್ ತೊಗೊಬರಕ್ಕೆ ಹೋಗಿದ್ದಾರೆ. ಅಂದರೆ ನಮ್ಮ ಪಪ್ಪ ನೈಟ್ ಡ್ರೈವ್ದು ಸ್ಪೆಕ್ಸ್ ಆರ್ಡರ್ ಮಾಡಿದ್ರ. ಸೊ ಅದು 2 ದಿನ ಆಗುತ್ತೆ ಕೊಡೋದು ಅಂದಿದ್ರು. ಮೊನ್ನೆ ಎಲ್ಲ ಅದಕ್ಕಿಂತ ಹಿಂದಿನ ದಿನ ಆರ್ಡರ್ ಮಾಡಿ ಬಂದಿದ್ವಿ. ಸೊ ಇವಾಗ ಅವ್ರು ಮಧ್ಯಾಹ್ನ ಫೋನ್ ಮಾಡಿದರು ಬಂದಿದೆ ಅಂತ. ಸೊ ಅದಕ್ಕೆ ಅವರಿಬ್ಬರು ತೀರ್ಥಹಳ್ಳಿಗೆ ಹೋಗಿದ್ದಾರೆ ಸ್ಪೆಕ್ಸ್ ತೊಗೊಬರೋಕ್ಕೆ. ಬಂದ ಮೇಲೆ ತೋರಿಸ್ತೀನಿ ಸ್ಪೆಕ್ಸ್ ತೊಗೊಬಂದಿದ್ದು. ಸೊ ಇದು ಅಡಿಕೆ ಸಸಿ ನಾವು ಹಾಕಿರೋದು. ಎಷ್ಟಿದೆ ಅಮ್ಮ ಟೋಟಲ? ಹಾಂ, 2,000 ಹಾಕಿದ್ದಾರೆ. ನಾನು ಹಾಕಿಲ್ಲ, ನಮ್ಮಪ್ಪ ನಮ್ಮಮ್ಮ ನನ್ನ ತಮ್ಮ 3 ಜನ ಸೇರ್ಕೊಂಡು ಹಾಕಿದ್ದಾರೆ. ನಾನು ಇದರೊಂದು 50 ತುಂಬಿರ್ಬೋದಲ್ಲ ಅಮ್ಮ? 50 ಕೊಟ್ಟೆ ತುಂಬಿದ್ದೀನಿ ಅಷ್ಟೇ. ನಾನು 50 ಕೊಟ್ಟೆ ಕಾಂಟ್ರಿಬ್ಯೂಟ್ ಮಾಡಿದ್ದೀನಿ, ತುಂಬಿಟ್ಟು ಅಷ್ಟೇ. ನಮ್ಮನೆ ಪದ್ದೂ ಬಂದಿದ್ದಾಳೆ ನಮ್ಮ ಜೊತೆ. ಪದ್ದು ನೋಡೇ, ಲಾಗಲ್ಲಿ ಬರ್ತೀಯ ನೀನು, ನೋಡು ಇಲ್ಲಿ, ನೋಡು ಪದ್ದು ಅವಳು ನವಿಲನ್ನ ಅಟ್ಟಿಸ್ಕೊಂಡು ಹೋಗೋದ್ರಲ್ಲಿ ಬಿಸಿ ಇದ್ದಾಳೆ. ಒಂದು ಚಿಕ್ಕ ಹಕ್ಕಿ ಏನು ಕಾಣಿಸಿದ್ರು ಎಲ್ಲದನ್ನೂ ಅಟ್ಟಿಸ್ಕೊಂಡು ಹೋಗ್ತಾಳೆ. ಹಕ್ಕಿ ಎಲ್ಲ ಇವಳಿಗೆ ಸಿಗೋದು ಹೌದಾ, ಆದರೂ ಅದನ್ನು ಬಿಡಲ್ಲ, ಅದನ್ನು ಅಟ್ಟಿಸ್ಕೊಂಡು ಹೋಗ್ತಾಳೆ ಸುಮ್ಮನೆ. ಅಲ್ಲಿ ನೋಡಿ, ಇವಾಗ ಅಲ್ಲೇನೋ ಗುಡ್ಡದ ಥರ ಇದೆ, ಅಲ್ಲಿ ಹತ್ತಕ್ಕೆ ಹೋಗ್ತಿದ್ದಾಳೆ. ಅಲ್ಲಿ ಹೋಗ್ಬಿಟ್ಟು ನೋಡೋದು ದೂರದಿಂದ ಏನಾದರೂ ಕಾಣುತ್ತಾ ಅಂತ, ಆಮೇಲೆ ಓಡಿ ಹೋಗೋದು ಚೇಸ್ ಮಾಡೋಕ್ಕೆ. ಇಲ್ಲಿ ನೋಡಿ ಟೊಮ್ಯಾಟೊ ಗಿಡ ಇದು ಆಯಿತಾ. ನಾವು ಹಾಕಿದರೂ ಇಷ್ಟು ಚೆನ್ನಾಗಿ ಬರಲ್ಲ. ಇದು ಸುಮ್ಮನೆ ಬಿದ್ದು ಹುಟ್ಟಿರೋದು, ಎಷ್ಟು ಚೆನ್ನಾಗಿದೆ. ಇದು ಇಲ್ಲಿ ಸೌತೆ ಬಳ್ಳಿ, ಇದು ಅಷ್ಟೇ ನಾವು ಹಾಕಿರೋದಲ್ಲ, ಅದೆಲ್ಲ ಮಣ್ಣಲ್ಲೇ ಬಂದಿರೋದು, ಗೊಬ್ಬರದಲ್ಲೇ ಬಂದಿರೋದಾಯ್ತಾ. ಹಿಂಗೆ ಹುಟ್ಟಿದೆ ನೋಡಿ. ನಾವು ಬೇಕು ಅಂತ ಹಾಕಿದ್ರು ಇಷ್ಟು ಚೆನ್ನಾಗಿ ಬರಲ್ಲ. ನಮ್ಮ ಮನೇಲಿ ಟೊಮೆಟೊ ಗಿಡ ಹಾಕಿದರೆ ಇದ್ರಷ್ಟು ದಪ್ಪನೇ ಇಲ್ಲ. ಇದು ಎಷ್ಟು ದಪ್ಪ ಮತ್ತು ಎಷ್ಟು ಹಸಿರಿದೆ. ನಮ್ಮ ಮನೆ ಇರೋದು ಇಷ್ಟು ಹಸಿರು ಇಲ್ಲ, ದಪ್ಪನೂ ಇಲ್ಲ ಅಲ್ಲ ಅಮ್ಮ. ಇಲ್ಲೊಂದು ಬಳ್ಳಿ ದೊಡ್ಡಕ್ಕಾಗಿದೆ, ಇದರಲ್ಲಿ ಹೂವು ಬಿಟ್ಟಿದೆ ಅಲ್ಲಿ. ಇದಾಗೆ ಹುಟ್ಟಿರೋದು, ಅದಾಗೆ ಗೊಬ್ಬರದಲ್ಲಿ ಬಂದುಬಿಟ್ಟು ಹುಟ್ಟಿರೋದು. ಇದು ಗೊಬ್ಬರದ ಮಣ್ಣಿದು, ಇದರಲ್ಲೇ ಬಂದು ಹುಟ್ಟಿರೋದು. ನಾನು ಹಾಕಿದರೂ ಇಷ್ಟು ಚೆನ್ನಾಗಿ ಬರಲ್ಲ, ಅಷ್ಟು ಚೆನ್ನಾಗಿದ್ದಾವೆ ಸೌತೆ ಬಳ್ಳಿ. ಇದೆಷ್ಟು ದೊಡ್ಡ ಇದೆ. ಸೊ ನಾವಲ್ಲಿ ಅಡಿಕೆ ಸಸಿ ಇದೆಯಲ್ಲ, ಇದಕ್ಕಂತ ಮಣ್ಣು ಗೊಬ್ಬರ ಮಿಕ್ಸ್ ಮಾಡಿಸಿದ್ವಿ. ಈ ಸೌತೆ ಬಳ್ಳಿ ಮತ್ತು ಅಲ್ಲಿ ಟೊಮೆಟೊ ಇದೆಯಲ್ಲ, ಟೊಮೆಟೊ ಗಿಡ, ಇದೆಲ್ಲ ಈ ಮಣ್ಣಲ್ಲೇ ಬಂದಿರೋದಾಯ್ತಾ. ನಾವಂತೂ ಹಾಕಿರೋದಲ್ಲ, ಈ ಗೊಬ್ಬರದಲ್ಲಿ ಬಂದಿರೋದು ಅನಿಸುತ್ತೆ, ಸಗಣಿ ಗೊಬ್ಬರದಲ್ಲಿ. ನಾವಾಗೆ ಹಾಕಿದರೂ ಇಷ್ಟು ಚೆನ್ನಾಗಿ ಬರ್ತಿರ್ಲಿಲ್ಲ, ಅಷ್ಟು ಚೆನ್ನಾಗಿ ಬಂದಿದೆ. ಈ ಹಲಸಿನಕಾಯಿ ಹೆಂಗೆ ಬಿಟ್ಟಿದೆ ನೋಡಿ. ಇದು ನಾವು ತಿನ್ನಲ್ಲ, ಅದಕ್ಕೆ ಕೆಳಗೆ ಕೈಗೆ ಸಿಗೋ ಥರ ಬಿಟ್ಟಿದೆ. ಇನ್ನೊಂದು ನಮ್ಮ ತಂಗಿನ ಹಿತ್ಲಲ್ಲಿ ಒಂದಿದೆ ಆಯಿತಾ, ಅದನ್ನು ನಾವು ಜಾಸ್ತಿ ತಿನ್ನೋದು, ಅದೇ ಚೆಂದ ಇರೋದು ಆಯಿತಾ. ಆದರೆ ಅದು ಕೈಗೆ ಸಿಗಲ್ಲ. ವರ್ಷಕ್ಕೊಂದು 4 ಅಷ್ಟೇ, ಅದು ಹತ್ತಿ ಕೆಡ್ಕೊಬೇಕು. ಇದೆಲ್ಲ ನೋಡಿ ಕೈಗೆ ಸಿಗುತ್ತೆ, ಯಾರು ತಿಂತಾರೆ? ನಮ್ಮ ಮನೆಯಂತೂ ಯಾರೂ ತಿನ್ನಲ್ಲ, ವೇಸ್ಟು. ನಾನು ಹೇಳಿದ್ನಲ್ಲ, ನಮ್ಮ ತೆಂಗಿನ ಹಿತ್ತಲಲ್ಲಿ ಒಂದು ಹಲಸಿನ ಮರ ಇತ್ತಂತೆ. ಸೊ ಹಲಸಿನ ಮರದಲ್ಲಿ ಸ್ವಲ್ಪ ಮೇಲಿತ್ತು ಕಾಯಿ. ಸೊ ಅದನ್ನು ನನ್ನ ತಮ್ಮ ಟ್ರ್ಯಾಕ್ಟರ್ ಮೇಲೆ ಹತ್ಬಿಟ್ಟು ಕುಯ್ತಿದ್ದಾನೆ. ಗೈಸ್, ಇವನೇ ಬೆಳೆದಿರೋದು ಇದು ಹಲಸಂದೆಕಾಯಿ. ಒಂದು 32-33 ಬಿಟ್ಟಿದೆ. ಇದೊಂದು 3 ಸಲ ಕೊಯ್ದಿದ್ದೀವಿ. ಕೆಳಗಡೆ ನಮ್ಮಪ್ಪ ಬನ್ಸ್ ಮಾಡ್ತಿದ್ದಾರೆ ಆಯ್ತಾ. ನಾನು ಬನ್ಸ್ ತೋರಿಸ್ತೀನಿ, ಕೆಳಗಡೆ ಹೋಗ್ಬಿಟ್ಟು ತೋರಿಸ್ತೀನಿ. ಮಾಡೋದು ನಾವು ನೀವು ನೀವು ಮಾಡಿದಿರಿ ಅಂತಲೇ ಹೇಳ್ಕೊಂಡು ಬಂದಿದ್ರಿ.
ನಮ್ಮ ಪಪ್ಪನೇ ಮಾಡಿರೋದು ಗೈಸ್. ಇಲ್ಲಿ ತಡ್ತಾ ಇದ್ದಾರೆ. ಇದೇನು ಸಾಕತ್ತಾಗೋಗಿದೆ ನೋಡಿ ಗೈಸ್. ತಡ್ತಾ ಇದ್ದಾರೆ, ಇವನು ಬೇಯಿಸ್ತಾ ಇದ್ದಾನೆ, ಈ ಕಡೆ ನಾನು ತಿಂತಾ ಇದ್ದೀನಿ ಗೈಸ್. ತಿನ್ನಕಲ್ಲ ಖಾಲಿ. ಇವನು ಫುಲ್ ತಿಂದ. ಈಗ ಎಷ್ಟಾಯ್ತು? ಎರಡಾಯ್ತಾ? ಎರಡಾಗಿತ್ತಾ? ಎರಡು ನೀವಿಬ್ರು ತಿಂದ ಅನ್ಸುತ್ತಲ್ಲ. ನಾನು ಚಿಕ್ಕ ಪೀಸ್ ತಿಂದ, ಇಷ್ಟೇ ಚಿಕ್ಕ ಪೀಸ್ ಗೈಸ್, ಇಷ್ಟೇ ಚಿಕ್ಕ ಪೀಸ್ ತಿಂದಿದ್ದು ನಾನು. ಇದೇನು ಈಗ ಚಂದ ಬಂತಲ್ಲ. ಒಂದು ಲೋಟಸ್ ಅರಳಿದೆ ಆಯಿತಾ. ಇದು ಆ್ಯಕ್ಚುಲಿ ಇನ್ನೂ ಮೊಗ್ಗಿದೆ, ಫುಲ್ ಓಪನ್ ಆಗಿಲ್ಲ ಇನ್ನು. ಇದು ಮೇ ಬಿ ಸಂಜೆ ಅಷ್ಟರಲ್ಲಿ ಆಗ್ಬೋದು, ಇಲ್ಲ ನಾಳೆ ಬೆಳಗ್ಗೆ ಅಷ್ಟರಲ್ಲಿ ಆಗ್ಬೋದು. ತೋರಿಸ್ತೀನಿ. ಆ್ಯಕ್ಚುಲಿ ಮೊಗ್ಗಿರ್ತ ತೋರಿಸ್ಬೇಕಿತ್ತು, ನಂಗೆ ನೆನಪಾಗಿಲ್ಲ ತೋರ್ಸೋಕ್ಕೆ. ಇದು ಫುಲ್ ಬಿಟ್ಮೇಲೆ ಮತ್ತೆ ತೋರಿಸ್ತೀನಿ. ಇದು ಆ್ಯಕ್ಚುಲಿ ಮುಂಚೆನೂ ಬಿಟ್ಟಿತ್ತು, ಲಾಸ್ಟ್ ಇಯರಲ್ಲ, ಆದರೂ ಲಾಸ್ಟ್ ಇಯರು. ಬಟ್ ಒಂದು 20-30 ಬಿಟ್ಟಿತ್ತಾಯ್ತಾ. ಬಟ್ ಲಾಸ್ಟ್ ಇಯರ್ ನಾವು ಇದನ್ನು ಶಿಫ್ಟ್ ಮಾಡಿದ್ವಿ, ಅಲ್ಲಿತ್ತು. ಬಟ್ ಅಲ್ಲಿಂದ ತೆಗ್ದುಬಿಟ್ಟು ನಾವು ಈ ಕಡೆ ಇಟ್ವಿ. ಸೊ ಅದು ಶಿಫ್ಟ್ ಮಾಡಿದ್ದಕ್ಕೆ ಬಿಟ್ಟಿರಲಿಲ್ಲ. ಸೊ ಇದು ವಾಟರ್ ಲಿಲ್ಲಿ. ಇದರಲ್ಲಿ ಎಷ್ಟು ಮರಿ ಇದೆ ಗೊತ್ತಾ, ಅಲ್ಲಿ ನೋಡಿ. ಇದು ಆ್ಯಕ್ಚುಲಿ ದಿನ 1 ಅಥವಾ 2 ಬಿಡುತ್ತೆ. ಬಟ್ ಇದಕ್ಕೆ ಬಿಸಿಲು ಬರಬೇಕು ಸ್ವಲ್ಪ, ಒಂದು 11-12 ಗಂಟೆ ಅಷ್ಟೊತ್ತಿಗೆ ಬಿಡುತ್ತೆ. ಇದು ದಿನ ಇರುತ್ತೆ ಇದರಲ್ಲಿ ಹೂವು, ಒಂದಾದರೂ ಇದ್ದೇ ಇರುತ್ತೆ, ಎಲ್ಲ ಸೀಸನಲ್ಲೂ ಇರುತ್ತೆ. ಇವತ್ತು ಫುಲ್ ಅರಳಿದೆ ನೋಡಿ ಗೈಸ್. ನಿನ್ನೆಲ್ಲ ಜಸ್ಟ್ ಒಂದು 2-3 ಲೇಯರ್ ಲೈಕ್ ಅಷ್ಟೇ. ಸ್ವಲ್ಪ ಆ್ಯಂಗಲಲ್ಲಿ ತೆಗಿಯೋಣಲ್ಲ. ಸಿ ಒಂದಾದರೂ ಬಿಡತ್ತೆ ಅಂತ. ಇವತ್ತು ಆ್ಯಕ್ಚುಲಿ 2 ಬಿಟ್ಟಿದೆ ನೋಡಿ. ಸೊ ಇದ್ರ ಪುಟಾಣಿ ಮರಿ ಇದೆ, ಕಾಣಿಸ್ತಿದೆಯಾ? ಕಾಣಿಸ್ತಿಲ್ಲ ಇದು ಕರೆಕ್ಟಾಗಿ, ಕಾಣಿಸ್ತಿಲ್ಲ ಅನ್ಸುತ್ತೆ. ಹಾಂ ಇವಾಗ ಕಾಣಿಸ್ತಿದೆ ನೋಡಿ, ಎಷ್ಟು ಪುಟಾಣಿ ಮರಿ ಇದೆ. ಹಾಯ್. ಸೊ ನಾನು ಲೋಟಸ್ ಬಿಟ್ಟಿದ್ದು ಹಾಕಿದ್ದೆ ಅಲ್ವಾ, ಸೊ ಒಂದೇನೋ ಬಿಟ್ಟಿತ್ತು. ಸೊ ಅದಕ್ಕೆ ಅದ್ರ ಪೆಟಲ್ಸ್ನೆಲ್ಲ ಪ್ರಿಸರ್ವ್ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ. ಅಂತ ನನಗೆ ಲೋಟಸ್ ಅಂತ ಅಲ್ಲ, ನನಗೆ ಯಾವುದಾದ್ರೂ ಫ್ಲವರ್ಸ್ ಇಷ್ಟ ಆದರೆ ಸೊ ನಾನು ಅದನ್ನು ಈ ಬುಕ್ಕಲ್ಲಿ ಇಡ್ತೀನಿ, ಈ ಬುಕ್ ಒಳಗೆ ಇಡ್ತೀನಿ ಆಯಿತಾ. ರೋಸು ಆ ಥರದ್ದು ನೋಡಿ, ರೋಸ್ ಇಟ್ಟಿದ್ದೀನಿ. ಇದು ಆ್ಯಕ್ಚುಲಿ ಫುಲ್ ಫ್ಲ್ಯಾಟ್ ಆಗಿಬಿಟ್ಟಿದೆ, ರೋಸೆಲ್ಲ ಇಟ್ಟಿದ್ದೀನಿ ಆಯ್ತಾ. ಸೊ ಈ ಬುಕ್ ಆ್ಯಕ್ಚುಲಿ ನನ್ನ ಹತ್ರ ಹೆಂಗೆ ಬಂತು ಅಂತ ನಂಗೆ ಗೊತ್ತಿಲ್ಲ ಆಯಿತಾ. ನಂಗೆ ತೊಗೊಂಡಿರೋದು ನೆನಪಿಲ್ಲ, ಏನಿಲ್ಲ. ಸುಮ್ಮನೆ ರ್ಯಾಂಡಮಾಗಿ ಒಂದಿನ ಏನೋ ಬೇರೆ ಬುಕ್ಸ್ ಹುಡ್ಕೋಷ್ಟೊತ್ತಿಗೆ ಈ ಬುಕ್ ಸಿಕ್ತು ಆಯಿತಾ. ಈ ಬುಕ್ ಹೆಸರು ಟಕ್ ಅಂತ ಆಯಿತಾ. ನಂಗೆ ಗೊತ್ತಿಲ್ಲ ಈ ಬುಕ್ ಇವಾಗ ಸಿಗತ್ತಾ ಏನು ಅಂತಲೂ ಗೊತ್ತಿಲ್ಲ. ನಾರ್ಮಲ್ ಬುಕ್ ಇದು ಆಯಿತಾ. ಹಿಂಗೆ ಲೈನ್ಸ್ ಇರುತ್ತೆ, ನಾರ್ಮಲ್ ಬುಕ್ಕು ಆಯಿತಾ. ನಂಗೆ ತುಂಬ ಇಷ್ಟ ಆಯಿತು. ಸೊ ನನಗೆ ಈ ಬುಕ್ ಸಖತ್ ಇಷ್ಟ ಆಯಿತಾ. ಸೊ ಅದಕ್ಕೆ ನಾನು ಇದರಲ್ಲಿ ಈ ಲೋಟಸ್ ಪೆಟಲ್ಸ್ನ ಪ್ರಿಸರ್ವ್ ಮಾಡೋಣ ಅಂತ ಅಂದ್ಕೊತಿದ್ದೀನಿ. ಸೊ ಎಲ್ಲದನ್ನೂ ಒಂದು ಕಡೆ ಇಟ್ಬಿಟ್ಟು ಒಂದೊಂದು ಇದರಲ್ಲಿ ಒಂದೊಂದು ಇಡ್ತೀನಿ. 1-2 ಆಲ್ರೆಡಿ ಇಟ್ಟಿದ್ದೆ, ಅಂದರೆ ಇದು ನಾನಾಗೆ ಕುಯ್ಕೊಂಬಂದಿಲ್ಲ ಆಯಿತಾ. ಸೊ ಕೆಳಗಡೆ ಬೀಳುತ್ತೆ ಅಲ್ವಾ, ಸೊ ಅವಾಗ ಒಂದೊಂದೇ ಎತ್ಕೊಬಂದು ಹಾಕಿದ್ದೀನಿ ಆಯಿತಾ. ಸೊ ನೆನ್ನೆ ಫುಲ್ ಕೆಳಗಡೆ ಬಿದ್ದುಬಿಟ್ಟಿತ್ತು ಎಲ್ಲದು. ಸೊ ಅದನ್ನೆಲ್ಲ ಎತ್ಕೊಂಬಂದು ಇಡ್ತಾಯಿದ್ದೀನಿ. ಇವಾಗ ನೋಡೋಣ, ಒಂದು ಸ್ವಲ್ಪ ಟೈಮ್ ಬಿಟ್ಬಿಟ್ಟು ತೋರಿಸ್ತೀನಿ ಹಿಂಗಾಗಿದೆ ಅಂತ ಆಯಿತಾ. ನೆನ್ನೆ 1-2 ಇಟ್ಟಿದ್ದೆ, ಅದನ್ನು ತೋರಿಸ್ತೀನಿ ನೋಡಿ. ಎಲ್ಲೋಯ್ತು? ಹಾಂ, ಇದು ನೆನ್ನೆ ಇಟ್ಟಿದ್ದು ಆಯಿತಾ. ನೆನ್ನೆನೋ ಮೊನ್ನೆನೋ ಇಟ್ಟಿದ್ದು ಆಯಿತಾ. 2 ಏನೋ ಬಿದ್ದೋಗಿತ್ತು ಅಂತ ತೊಗೊಂಬಂದು ಬುಕ್ ಒಳಗೆ. ಎಷ್ಟು ಇದಕ್ಕೂ ಡಿಫ್ರೆನ್ಸ್ ತೋರಿಸ್ತೀನಿ. ಇದು ಇನ್ನೂ ಇಟ್ಟಿಲ್ಲ ಆಯಿತಾ. ಇದನ್ನು ಆಲ್ರೆಡಿ ಇಟ್ಟಿದ್ದೀನಿ, 2 ಡೇಸ್ ಆಗಿದೆ. ಎಷ್ಟು ಸಾಫ್ಟ್ ಆಗಿದೆ ಅಂದರೆ ಫುಲ್ ಸ್ಟ್ರೈಟ್ ಆಗಿಬಿಟ್ಟಿದೆ, ಮತ್ತು ಫುಲ್ ತೆಳ್ಳಗಾಗಿದೆ. ಇದಿನ್ನೂ ಇಟ್ಟಿಲ್ಲ, ಇವಾಗ ಇಡ್ತೀನಿ. ಎಲ್ಲದನ್ನೂ ಇಡೋಣ. ಸೊ ನಾನು ಫಸ್ಟ್ ಏನು ಮಾಡ್ತಿದ್ದೆ, ಇನ್ನೊಂದು ದಪ್ಪ ಬುಕ್ ಇದೆ ನನ್ನ ಹತ್ರ ಆಯಿತಾ. ಸೊ ಅದರಲ್ಲಿ ಇಡ್ತಿದ್ದೆ, ಅವಾಗ ಬೇಗ ಆಗ್ತಿತ್ತು. ಬಟ್ ಇವಾಗ ಏನು ಅನಿಸ್ತಿದೆ ಅಂದರೆ ಇದರಲ್ಲಿ ಇಡೋಣ, ಇವಾಗ ಲೈಕ್ ಮೆಮೊರಿ ಇದೆ ಅಲ್ವಾ ಈ ಬುಕ್ಕಲ್ಲಿ ಅಂತ ಹೇಳ್ಬಿಟ್ಟು ಇದರಲ್ಲಿ ಇಡ್ತಿದ್ದೀನಿ. ಇದು ಲಾಸ್ಟ್ ಒನ್.
ಅಷ್ಟೇ. ಇದನ್ನು ಒಂದು ವಾರ ಎಸ್ ಒಂದು ವಾರ ಬಿಟ್ಬಿಟ್ಟು ತೋರಿಸ್ತೀನಿ ಹಿಂಗಾಗಿದೆ ಅಂತ. ಬಾಯ್.